ದಿಲ್ಲಿಯಲ್ಲಿ ರಾಜ್ಯ ಕಾಂಗ್ರೆಸ್ ಪವರ್ ಪಾಲಿಟಿಕ್ಸ್ ಹೈಕಮಾಂಡ್ ನಾಯಕರ ಜೊತೆ ಸಿಎಂ ಮೀಟಿಂಗ್ ನಡೆದಿದ್ದು ದಿಲ್ಲಿ ಅಂಗಳದಲ್ಲಿ ಮನೆ ಮಾಡಿದೆ. ಅದರಲ್ಲೂ ಮುಖ್ಯವಾಗಿ ಮನಿ ಆಡಿಯೋ ಈಗ ಬಿರುಗಾಳಿ ಎಬ್ಬಿಸಿದೆ. ಶಾಸಕರ ಅಸಮಾಧಾನ, ಅನುದಾನ ಕದನ ಸಂಚಲನ ಸೃಷ್ಟಿಸಿದ್ದು ಖರ್ಗೆ, ಸುರ್ಜೇವಾಲ್, ವೇಣುಗೋಪಾಲ್ ಭೇಟಿಯಾಗಿದ್ದಾರೆ. ಸಿಎಂ ಮೂವರು ನಾಯಕರ ಜೊತೆಗೂ 1-to-1 ಸಭೆ. ಎಲ್ಲಾನು ಗಂಭೀರವಾಗಿ ಪರಿಗಣಿಸಿದೆ ಹೈಕಮಾಂಡ್. ಕೂಡಲೇ ಶಾಸಕರ ಬಾಯಿ ಮುಚ್ಚಿ ಅಂತ ತಾಕೀತು ಮಾಡಿದ್ದಾರೆ. ಯಾರು ಸ್ಟೇಟ್ಮೆಂಟ್ಗಳನ್ನ ಕೊಡೋ ಹಾಗಿಲ್ಲ. ಶಾಸಕರ ಸಮಸ್ಯೆಗೆ ತಕ್ಷಣ ಸ್ಪಂದಿಸಿ ಅಂತ ಸೂಚನೆ ಕೊಟ್ಟಿದ್ದಾರಂತೆ. ಖರ್ಗೆ, ಸುರ್ಜೇವಾಲಾ, ವೇಣುಗೋಪಾಲ್ ಎಲ್ಲ ನಾಯಕರನ್ನ 1-to-1 ಭೇಟಿಯಾಗಿದ್ದಾರೆ ಸಿಎಂ. ಮೊದಲಿಗೆ ಶಾಸಕರ ಬಾಯಿ ಮುಚ್ಚಿಸೋದಕ್ಕೆ ಹೇಳಿದ್ದಾರೆ. ಇದರ ಜೊತೆಗೆ ಶಾಸಕರ ಅಹವಾಲು ಏನಿದೆ ಅದಕ್ಕೆ ತಕ್ಷಣನೇ ಸ್ಪಂದಿಸಿ ಅಂತ ಕೂಡ ಹೈಕಮಾಂಡ್ ಹೇಳಿದೆಯಂತೆ. ಹೈಕಮಾಂಡ್ ನಾಯಕರನ್ನ 1-to-1 ಭೇಟಿಯಾಗಿದ್ದಾರೆ. ಏನಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಜೊತೆಗೆ ಹೈಕಮಾಂಡ್ ಕೂಡ ತನ್ನ ಸಂದೇಶ ರವಾನೆ ಮಾಡಿದೆ. ದುಡ್ಡು ಕೊಟ್ರೆ ಮನೆ ಪ್ರಕರಣ ರಾಜ್ಯದಾದ್ಯಂತ ಬಿರುಗಾಳಿ ಎಬ್ಬಿಸಿತ್ತು. ಅದರ ಜೊತೆಗೆ ಅಭಿವೃದ್ಧಿಗೆ ಹಣ ಇಲ್ಲ ಅನ್ನುವ ಸ್ಟೇಟ್ಮೆಂಟ್ ಕೂಡ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡಿತ್ತು. ಜೊತೆಗೆ ಕಾಂಗ್ರೆಸ್ ಶಾಸಕರೇ ಬಹಿರಂಗ ಹೇಳಿಕೆಗಳನ್ನ ಕೊಟ್ಟಾಗ ಸರ್ಕಾರ ಇರುಸು ಮುರುಸು ಅನುಭವಿಸಿತು. ಈಗ ಅದೆಲ್ಲದಕ್ಕೂ ಬ್ರೇಕ್ ಹಾಕಿ ಅಂತ ಹೈಕಮಾಂಡ್ ಹೇಳಿದೆಯಂತೆ. ಮೊದಲಿಗೆ ಶಾಸಕರು ಸೈಲೆಂಟ್ ಆಗಬೇಕು. ಜೊತೆಗೆ ಶಾಸಕರ ಅಹವಾಲುಗಳಿಗೇನಿದೆ ಅದಕ್ಕೆ ಸ್ಪಂದನೆ ಮಾಡಿ. ಇದರ ಜೊತೆಗೆ ದಿಲ್ಲಿಯಲ್ಲಿ ಸಿಎಂ ರನ್ನ ಸತೀಶ್ ಜಾರಕಿಹೊಳಿ ಭೇಟಿಯಾಗಿದ್ರು. ಪ್ರೆಸಿಡೆಂಟ್ ಫೈಟ್ ಬಗ್ಗೆ ಏನಾದ್ರೂ ಚರ್ಚೆ ಆಯ್ತಾ? ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಏನಾದ್ರೂ ಮಾತುಕತೆ ಆಯ್ತಾ? ದಿಲ್ಲಿಯಲ್ಲಿಯೇ ಸಿಎಂ ರನ್ನ ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯ ಆಕಾಂಕ್ಷಿ ಸತೀಶ್ ಜಾರಕಿಹೊಳಿ. ಹಾಗಾಗಿ ಭೇಟಿಯಾಗಿರೋದು ಕುತೂಹಲ ಮೂಡಿಸ್ತಾ ಇದೆ. ಕರ್ನಾಟಕ ಭವನದಲ್ಲಿ ಸುಮಾರು 20 ನಿಮಿಷ ಮಾತಾಡಿದ್ದಾರೆ. ಒಂದು ಕಡೆ ಸಿಎಂ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದಾರೆ. ಅದಾದ ಮೇಲೆ ಸತೀಶ್ ಜಾರಕಿಹೊಳಿ ಭೇಟಿಯಾಗಿದ್ದಾರೆ. ಸಿದ್ದರಾಮಯ್ಯ, ಸತೀಶ್ 1-to-1 ಸಭೆ ಮಾಡಿದ್ದಾರೆ. ಆ ಸಭೆಯ ರಹಸ್ಯ ಏನು? 20 ನಿಮಿಷ ಅವರಿಬ್ರು ಏನ್ ಮಾತಾಡಿದ್ರು ಅನ್ನೋದು ಈಗ ಕುತೂಹಲ ಮೂಡಿಸ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಸಂಪರ್ಕದಲ್ಲಿದ್ದಾರೆ. ಮಂಜು, ಒಂದು ಕಡೆ ಸಿದ್ದರಾಮಯ್ಯ ಬಣ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದೆ, ಅದರ ಬದಲಾವಣೆ ಆಗಬೇಕು ಅಂತ. ಎಲ್ಲಿವರೆಗೂ ಸಿಎಂ ಆಗಲ್ವೋ ಅಲ್ಲಿವರೆಗೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಟ್ಕೊಡೋದಿಲ್ಲ ಅನ್ನೋದು ಡಿಸಿಎಂ ಮಾತು. ಆದ್ರೆ ದೆಹಲಿಯಲ್ಲಿ ಹೋಗಿರುವಾಗ ಸತೀಶ್ ಜಾರಕಿಹೊಳಿ 20 ನಿಮಿಷ ಭೇಟಿಯಾಗಿರೋದು ಕುತೂಹಲ ಮೂಡಿಸ್ತಾ ಇದೆ. ಹೌದು ಭಾವನಾ, ಇಡೀ ಈ ಬಾರಿಯ ದೆಹಲಿ ಪ್ರವಾಸದಲ್ಲಿ ಸಿದ್ದರಾಮಯ್ಯ ಅವರು ಒಂದು ರೀತಿಯಲ್ಲಿ ಎಲ್ಲವೂ ಕೂಡ 1-to-1ಗೆ ಜಾಸ್ತಿ ಒತ್ತನ್ನ ನೀಡಿರುವಂತದ್ದು. ಎಲ್ಲರ ಜೊತೆ ಹೋದ್ರೂ ಕೂಡ ಆದ್ರೆ ಪ್ರಮುಖ ನಾಯಕರ ಜೊತೆ 1-to-1 ಕೂತು ಸುಮಾರು 20 ನಿಮಿಷ, ಅರ್ಧ ಗಂಟೆ ಈ ರೀತಿ ಎಲ್ಲ ಮಾತನಾಡಿರುವಂತದ್ದು. ಸುರ್ಜಿವಾಲಾ ಅವ್ರ ಜೊತೆ ಇರ್ಬೋದು, ಕೆ.ಸಿ. ವೇಣುಗೋಪಾಲ್ ಅವ್ರ ಜೊತೆ ಇರ್ಬೋದು, ಅಧ್ಯಕ್ಷರಾದಂತ ಖರ್ಗೆ ಅವ್ರ ಜೊತೆ ಇರ್ಬೋದು, ಎಲ್ಲರನ್ನೂ ಕೂಡ ಹೊರಗಡೆ ಕಳಿಸಿ 1-to-1 ಮಾತುಕತೆಯನ್ನ ನಡೆಸಿದ್ದಾರೆ. ಬಹಳಷ್ಟು ವಿಚಾರಗಳು ಚರ್ಚೆ ಆಗಿದೆ. ಅದರಲ್ಲಿ ಶಾಸಕರ ಅಸಮಾಧಾನದ ವಿಚಾರ ಇರ್ಬೋದು, ಮತ್ತೆ ಯಾವ ರೀತಿ ಗಂಭೀರವಾಗಿ ತೆಗೆದುಕೊಂಡಿದೆ ಹೈಕಮಾಂಡ್ ಅನ್ನುವಂಥದ್ದು ಎಲ್ಲಾ ನಾಯಕರು ಕೂಡ ಸಿದ್ದರಾಮಯ್ಯ ಅವರಿಗೆ ಹೇಳಿದ್ದಾರೆ. ನೀವು ಯಾವ ರೀತಿ ಸ್ಪಂದಿಸಬೇಕು ಅನ್ನುವಂಥದ್ದನ್ನು ಕೂಡ ಸಲಹೆಯ ರೂಪದಲ್ಲಿ ಅವರಿಗೆ ಕೊಟ್ಟು ಹೇಳಿರುವಂತದ್ದು. ಅದರ ಪ್ರತಿಫಲವೇ ಇನ್ನ ನಾನು ಡೆಲ್ಲಿಯಿಂದ ಬೆಂಗಳೂರಿಗೆ ಬರೋ ಹೊತ್ತಿಗೆ ನೀವೆಲ್ಲಿದ್ರು ಬರಬೇಕು ಅನ್ನುವಂಥದ್ದು ಜಮೀರ್ ಮತ್ತೆ ಇವರಿಗೆ BR ಪಾಟೀಲ್ರಿಗೆ ಇಲ್ಲಿಂದಲೇ ಫೋನ್ ಕರೆಯನ್ನು ಕೂಡ ಮಾಡಿ ತುರ್ತು ಬುಲಾವನ್ನ ನೀಡಿರುವಂತದ್ದು ಅದರ ಫಲಿತಾಂಶ ಅಂತ ನಾವ್ ಹೇಳ್ಬೋದು. ಇದೆಲ್ಲದರ ಹೊರತಾಗಿ ಇನ್ನೊಂದು 1-to-1 ಬಹಳ ಕುತೂಹಲವನ್ನ ಮೂಡಿಸಿರುವಂತದ್ದು. ಇವರೆಲ್ಲರ ಭೇಟಿಯನ್ನ ಮುಗಿಸಿಕೊಂಡು ಕರ್ನಾಟಕ ಭವನಕ್ಕೆ ಬಂದ ಕೂಡಲೇ ಸತೀಶ್ ಜಾರಕಿಹೊಳಿ ಅವರು ಮತ್ತೆ ಸಿದ್ದರಾಮಯ್ಯ ಅವರು 1-to-1 ಇಬ್ಬರು ಸುಮಾರು 20 ನಿಮಿಷಗಳ ಕಾಲ ಕರ್ನಾಟಕ ಭವನದಲ್ಲಿ ಮಾತುಕತೆಯನ್ನ ನಡೆಸಿದ್ರು. ಈ ಸಂದರ್ಭದಲ್ಲಿ ಅಧ್ಯಕ್ಷರ ಹುದ್ದೆಗೆ ಕುರಿತಾಗಿ ಸಾಕಷ್ಟು ಚರ್ಚೆ ಆಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಬರ್ತಾ ಇದೆ. ಅದರ ಫಲಶ್ರುತಿ ಅನ್ನುವಂಥದ್ರ ಬಗ್ಗೆಯೂ ಕೂಡ ಇಬ್ಬರು ನಾಯಕರು ಮಾತುಕತೆಯನ್ನ ನಡೆಸಿದ್ದಾರೆ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಪ್ರಮುಖ ಕೆಪಿಸಿಸಿ ಅಧ್ಯಕ್ಷರ ಏನು ಹುದ್ದೆ ಇದೆ ಅದಕ್ಕೆ ಪೈಪೋಟಿ ನೀಡ್ತಾ ಇರುವಂತವ್ರು, ಪ್ರಮುಖ ಆಕಾಂಕ್ಷಿ ಕೂಡ ಆಗಿರುವಂತವ್ರು ಸತೀಶ್ ಜಾರಕಿಹೊಳಿ. ಹಾಗಾಗಿ ಇವರಿಬ್ಬರ ಭೇಟಿ ಸಾಕಷ್ಟು ಕುತೂಹಲವನ್ನ ಕೆರಳಿಸಿರುವಂತದ್ದು. ಭಾವನಾ, ಧನ್ಯವಾದ ಮಂಜು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.